ಆನ್ಲೈನ್ ಮೆಂಬರ್ಶಿಪ್ ಮಾಡೋ ಜೊತೆಗೆ ಅವ್ನಿಗೆ ಯಾರು ಬ್ಲಾಕ್ ಅಧ್ಯಕ್ಷ ಬೇಕಾ, ಯಾರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬೇಕಾ, ಯಾರು ರಾಜ್ಯ ಅಧ್ಯಕ್ಷ ಬೇಕಾ, ಹಾಗೆ ಅವನು ಮತವನ್ನು ಚಲಾಯಿಸೋಂಥ ಒಂದು ಅವಕಾಶ ಕೂಡ ನಾವು ಮಾಡಿದ್ದೇವೆ. ಒಬ್ಬರಿಗೆ 6 ಜನರಿಗೆ ಮತ ಹಾಕಲಿಕ್ಕೆ ಅವಕಾಶ ಇರ್ತದೆ. 6 members votes at a time. 1 for the president, 1 for the office bearer of the state level, 1 for the district president, 1 for the block president, and assembly and general secretary. So ಇದು ಪ್ರಾರಂಭ ಆಗ್ತದೆ. ಇಲ್ಲಿ 12.5% ಅವರು ರಿಸರ್ವೇಷನ್ ಕೂಡ ಇದೆ. ಆಲ್ಮೋಸ್ಟ್ 5 ಡಿಸ್ಟ್ರಿಕ್ಟ್ಸಲ್ಲಿ ರಿಸರ್ವೇಷನ್ ಕೂಡ ಯಾವ ಕ್ಯಾಟಗರಿಗೆ ಮಾಡಬೇಕು ಅಂತೇಳಿ ಇದೆ. ಮಹಿಳೆಯರಿಗೆ ರಿಸರ್ವೇಷನ್ ಇದೆ, SC/ST ರಿಸರ್ವೇಷನ್ ಇದೆ, ಮೈನಾರಿಟೀಸ್ ರಿಸರ್ವೇಷನ್ ಇದೆ. ನಮ್ಮ ಪಕ್ಷದಲ್ಲೂ ಕೂಡ ಅವರು ಆಯ್ಕೆ ಮಾಡಬೇಕಾದ್ರೆ ಮಹಿಳೆ ಯಾರು ಬೇಕು, SC/ST ಯಾರು ಬೇಕು, ಜನರಲ್ ಕ್ಯಾಟಗರಿ ಏನು, ಅದೆಲ್ಲ ಕೂಡ ಇದೆ. ನಾನು ನಿಮಗೆ ಡೀಟೇಲಾಗಿ ಮಾಡ್ತಾ ಇದ್ದೇವೆ. ಈ ಮೆಂಬರ್ಶಿಪ್ಪನ್ನು ಓಪನ್ ಟ್ರಾನ್ಸ್ಪರೆಂಟ್ ವೇನಲ್ಲಿ ಈ ಮೆಂಬರ್ಶಿಪ್ಪು ಆಗ್ತದೆ. ಅವರ ಫೇಸ್ ರೀಡಿಂಗ್ ಕೂಡ ಆಗ್ತದೆ. ಯಾರು ಕೂಡ ಬೇರೆಯವರು ತೆಗೆದುಕೊಂಡು ಬೇರೆಯವ್ರ ಮೇಲೆ ಫೋನ್ ತೆಗೆದುಕೊಂಡು ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮೆಂಬರ್ ಆಗಬೇಕಾದ್ರೆ ಅವ್ರ ಫೇಸ್ ಐಡೆಂಟಿಫಿಕೇಷನ್ ಆಗಬೇಕು. ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ IT ಇದರಲ್ಲೆಲ್ಲ ಕಂಪ್ಲೀಟ್ ಅದನ್ನು ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರದು ಮೆಂಬರ್ಶಿಪ್ ತೆಗೆದುಕೊಂಡು ಮತ್ತು ಅವನು ವೋಟ್ ಹಾಕೋದು ಕೂಡ ಅಲ್ಲಿರ್ತದೆ.